ಜೈ ಹಿಂದ್. ನೋಡ್ರಿ, ಇವತ್ತಿಂದ ವಿಡಿಯೋದೊಳಗಡೆ ನಾವು CDS ಎಕ್ಸಾಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹೆಂಗಂತಂದ್ರೆ ಎಲಿಜಿಬಿಲಿಟಿ ಏನು, ಏನ್ ಓದಿರ್ಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಏಜ್ ಎಷ್ಟಿರ್ಬೇಕು, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು, ಸೊ ಈ CDS ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಏನೇನೆಲ್ಲ ಸೇರ್ಬೋದು ಅಂತಂದೇಳಿ. ಸೊ ನೋಡ್ರಿ, ಕಂಪ್ಲೀಟ್ ಆಗಿ ವಿಡಿಯೋಸ್ಗಳನ್ನ ನೋಡ್ರಿ. ಸೇಮ್ ಇದೇ ತರ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳ ಬಗ್ಗೆ ನಾನು ಇವಾಗ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಏನಂತಂದ್ ಹೇಳಿದ್ರೆ, ಈ ಎಕ್ಸಾಮ್ ಫಸ್ಟ್ ಇಂಪಾರ್ಟೆಂಟ್, ವರ್ಷದಲ್ಲಿ 2 ಸಾರಿ ಎಕ್ಸಾಮ್ ನಡೆಯುತ್ತೆ. ಒಂದು ಫೆಬ್ರವರಿ ತಿಂಗಳಲ್ಲಿ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಬಿಡ್ತಾರ, ಇನ್ನೊಂದು ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ನೋಟಿಫಿಕೇಶನ್ ಅನ್ನ ಬಿಡ್ತಾರ. ಸೊ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಆದ್ರೆ 2 ತಿಂಗಳು ಅಂದ್ರೆ 2 ಸಾರಿ, ವರ್ಷದಲ್ಲಿ 2 ಸಾರಿ ಏನಂದ್ರೆ ಈ ಎಕ್ಸಾಮ್ ನಡೆಯುತ್ತೆ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಒಂದು ಬೆಸ್ಟ್ ಅಪಾರ್ಚುನಿಟಿ ಮಿಲಿಟರಿ ಒಳಗಡೆ ಆಫೀಸರ್ಸ್ ಆಗಿ ಸೆಲೆಕ್ಷನ್ ಆಗೋದಕ್ಕೆ. ಕ್ಲಿಯರ್ ಎಲ್ರಿಗೂ? ಸೊ ಇದ್ರ ಬಗ್ಗೆ ನೋಡೋಣ. ಅದಾದ ನಂತರ ನೆಕ್ಸ್ಟ್ ಇನ್ನೂ ಹಲವಾರು ಬರ್ತಾವ, ಒಂದು 50ರಿಂದ 60 ಎಕ್ಸಾಮ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಎಲ್ರು ಸಬ್ಸ್ಕ್ರೈಬ್ ಆಗ್ರಿ, ಅದಾದ ನಂತರ ಎಲ್ರಿಗೂ ಶೇರ್ ಮಾಡ್ರಿ, ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಟ್ಕೊಂತ ಹೋಗ್ತೀನಿ. ಆಮೇಲೆ ಇವುಗಳಿಗೆ ನಾನು ಟ್ರೈನಿಂಗ್ ಕೂಡ ಕೊಡ್ಕೊತ ಹೋಗ್ತೀನಿ. ಸೊ ಯಾವ್ದಾದ್ರು ಇಂಟರ್ವ್ಯೂ, SSB ಇಂಟರ್ವ್ಯೂ ಅದು ಇದು ಬಂದ್ರೆ ಎಲ್ಲ ಟ್ರೈನಿಂಗ್ ಕೂಡ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ. ನೋಡ್ರಿ, ಎಲ್ರಿಗೂ ಆಸೆ ಇರುತ್ತಲ್ಲ ಆರ್ಮಿ ಒಳಗಡೆ ಆಫೀಸರ್ಸ್ ಆಗ್ಬೇಕ್ರಿ. ಎಲ್ರು ಸೋಲ್ಜರ್ಸ್ ಆಗ್ತಿರ್ತಾರ, ಅದಾಗ್ತಿರ್ತಾರ, ನಾನು ಆರ್ಮಿ ಒಳಗಡೆ ಆಫೀಸರ್ಸ್ ಆಗ್ಬೇಕಂತಂದೇಳಿ. ಎಸ್, ಆಗ್ಬಹುದು. ಇಲ್ಲಿ ಹುಡುಗಿರು ಕೂಡ ಆಗ್ಬಹುದು, ಅದಾದ ನಂತರ ಹುಡುಗರು ಕೂಡ ಆಗ್ಬಹುದು ಅಂತಂದ್ ಹೇಳಿ ಕೆಲವೊಂದು ಆಪ್ಷನ್ಸ್ ಗಳಿದಾವ. ಸೊ ಹುಡುಗಿರು ಕೂಡ ಏನಂತಂದ್ ಹೇಳಿದ್ರೆ ಮಿಲಿಟರಿ ಒಳಗಡೆ ಆಫೀಸರ್ಸ್ ಆಗ್ಬಹುದು, ಅದನ್ನು ಕೂಡ ಹೇಳ್ಕೊಡ್ತೀನಿ. ಈ ಎಕ್ಸಾಮ್ಸ್ ಒಳಗಡೆ ಏನಂತಂದ್ರೆ CD ಎಕ್ಸಾಮ್ಸ್ ಇಂದ ನೀವು ಮಿಲಿಟರಿ ಅಂದ್ರೆ ಆರ್ಮಿ ಒಳಗೇನಪ್ಪಾ ಅಂತಂದ್ ಹೇಳಿದ್ರೆ ನೀವು ಆಫೀಸರ್ಸ್ ಆಗ್ಬಹುದು. ಅದ್ರಲ್ಲಿ ಮತ್ತೆ 2 ಟೈಪ್ಸ್ ಬರ್ತಾವ, ನಾನು ಹೇಳ್ತೀನಿ ಮತ್ತೆ ಯಾವ ಆಫೀಸರ್ಸ್ ಅಂತಂದೇಳಿ. ನೆಕ್ಸ್ಟ್, ಸರ್ ನೇವಿ ಆಫೀಸರ್ಸ್ ಆಗೋದು ಹೆಂಗ್ರಿ? ಸೊ ಎಸ್, ನೀವು ನೇವಿ ಆಫೀಸರ್ಸ್ ಕೂಡ ಈ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡ್ರೆ ನೇವಿ ಆಫೀಸರ್ಸ್ ಕೂಡ ಆಗ್ಬಹುದು. ಅದ್ರ ಜೊತೆಗೆ ಏರ್ ಫೋರ್ಸ್ ಆಫೀಸರ್ಸ್ ಕೂಡ ಆಗ್ಬಹುದು. ಒಂದೇ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ನೀವು ಯಾವ್ದಾದ್ರು ಒಂದಾಗ್ಬಹುದು, ನಿಮ್ಗೆ ಇಷ್ಟ ಆಗಿರುವಂತಹ ಒಂದು ಇದರಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ತಾವ ಅಂತಂದ್ ಹೇಳಿದ್ರೆ ರ್ಯಾಂಕ್ ಒಳಗಡೆ. ಸೊ ಆಫೀಸರ್ಸ್ ಒಳಗಡೆ ಕಮಿಷನ್ ರ್ಯಾಂಕು, ಅದಾದ ನಂತರ ಜೂನಿಯರ್ ಕಮಿಷನ್ ರ್ಯಾಂಕು, ಅದಾದ ನಂತರ ನಾನ್ ಕಮಿಷನ್ ರ್ಯಾಂಕ್ ಅಂತಂದ್ ಹೇಳಿ ಬರ್ತಾವ. ಈಗ ನೋಡ್ರಿ, ಇಂಡಿಯನ್ ಆರ್ಮಿ ಒಳಗಡೆ ಕಮಿಷನರ್ ರ್ಯಾಂಕ್ ಅಂತಂದ್ ಹೇಳಿದ್ರೆ ಇವಾಗ ನಿಮ್ಗೆ ಎಲ್ಲಿ ಹೋಗ್ತಿರಪ್ಪ ಅಂತಂದ್ ಹೇಳಿದ್ರೆ ನೋಡ್ರಿ, ಲೆಫ್ಟಿನೆಂಟ್ ಆಗಿ ಜಾಯ್ನ್ ಆಗ್ತೀರಿ CDS ಎಕ್ಸಾಮ್ ಕ್ಲಿಯರ್ ಆದ್ರೆ. ಅದಾದ ನಂತರ ಇಂಡಿಯನ್ ನೇವಿ ಒಳಗಡೆ ಕ್ಲಿಯರ್ ಆಯ್ತು, ಸಬ್ ಲೆಫ್ಟಿನೆಂಟ್. ಅದಾದ ನಂತರ ಇಂಡಿಯನ್ ಏರ್ ಫೋರ್ಸ್ ಒಳಗಡೆ ಕ್ಲಿಯರ್ ಆಯ್ತು ಅಂದ್ರೆ ಇದು ಫ್ಲೈಯಿಂಗ್ ಆಫೀಸರ್. ಈ ಹುದ್ದೆಗಳಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಜಾಯ್ನ್ ಆಗ್ತೀರಿ CDS ಎಕ್ಸಾಮ್ ಕ್ಲಿಯರ್ ಆಯ್ತು ಅಂದ್ರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಮೋಷನ್ ಆಗ್ತಾ ಲೆಫ್ಟಿನೆಂಟ್ ಕಮಾಂಡರ್. ಈಗ ಇದ್ರಲ್ಲಿ ನೋಡೋಣ, ಇಂಡಿಯನ್ ಆರ್ಮಿ ಒಳಗಡೆ ಲೆಫ್ಟಿನೆಂಟ್ ಇಂದ ಕ್ಯಾಪ್ಟನ್ ಇಂದ ಮೇಜರ್, ಅದಾದ ನಂತರ ಲೆಫ್ಟಿನೆಂಟ್ ಕರ್ನಲ್, ಅದಾದ ನಂತರ ಬ್ರಿಗೇಡಿಯರ್, ಮೇಜರ್ ಜನರಲ್, ಲೆಫ್ಟಿನೆಂಟ್ ಜನರಲ್, ಅಲ್ಲಿವರೆಗೂ ಹೋಗ್ಬೋದು ನೀವು. ಸೊ ಇವನ್ ಇಲ್ಲಿ ಕೂಡ ಯಾವ್ದ್ರಲ್ಲಿ, ಇಂಡಿಯನ್ ನೇವಿ ಒಳಗಡೆ ಸಬ್ ಲೆಫ್ಟಿನೆಂಟ್ ಕಮಾಂಡರ್, ಕ್ಯಾಪ್ಟನ್. ಸೊ ಈ ತರ. ಅದಾದ ನಂತರ ನೆಕ್ಸ್ಟ್ ಫ್ಲೈಯಿಂಗ್ ಆಫೀಸರ್, ಫ್ಲೈಟ್ ಲೆಫ್ಟಿನೆಂಟ್, ಅದಾದ ನಂತರ ನೆಕ್ಸ್ಟ್ ಸ್ಕ್ವಾಡ್ರನ್ ಲೀಡರ್, ಅದ ವಿಂಗ್ ಕಮಾಂಡರ್, ಅದಾದ ನಂತರ ಗ್ರೂಪ್ ಕ್ಯಾಪ್ಟನ್. ಸೊ ಈ ತರ ಏನಂತಂದ್ ಹೇಳಿದ್ರೆ ನಿಮ್ಗೆ ಕಮಿಷನರ್ ರ್ಯಾಂಕ್ಸ್ ಇರ್ತಾವ. ಅದಾದ ನಂತರ ನೆಕ್ಸ್ಟ್ ಸರ್ ಜೂನಿಯರ್ ಕಮಿಷನರ್ ರ್ಯಾಂಕ್ಸ್ ಕೂಡ ಇರ್ತಾವ, ಸುಬೇದಾರ್, ಮೇಜರು, ಸುಬೇದಾರು. ಆಮೇಲೆ ನೆಕ್ಸ್ಟ್ ನಾನ್ ಕಮಿಷನರ್ ರ್ಯಾಂಕ್ಸ್ ಕೆಳಗಡೆ ಅದಾವ ನೋಡ್ರಿ. ಇಷ್ಟೆಲ್ಲ ಏನಂತಂದ್ ಹೇಳಿದ್ರೆ ಬೇರೆ ಬೇರೆ ಆಫೀಸರ್ಸ್ ಗಳಾಗಿ ನಾವು ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. ನಾವು ಇವಾಗ CDS ಎಕ್ಸಾಮ್ಸ್ ಎಲ್ಲಾದ್ರೂ ಬರೆದ್ರೆ, ನಾವು ರೌಂಡ್ ಹಾಕಿದ್ದೀನಲ್ಲ, ಸೊ ಈ ಪೋಸ್ಟ್ ಅನ್ನ ನಿಮ್ಗೆ ಏನಂತಂದ್ ಹೇಳಿದ್ರೆ ಅಸೈನ್ ಮಾಡ್ತಾರೆ, ಅಂದ್ರೆ ನೀವು ಆ ಪೋಸ್ಟ್ ಹೋಗಿ ಜಾಯ್ನ್ ಆಗ್ತೀರಿ. ಸೊ ನೇವಿ ಒಳಗಡೆ, ಆರ್ಮಿ ಒಳಗಡೆ, ಅದಾದ ನಂತರ ಏರ್ ಫೋರ್ಸ್ ಒಳಗಡೆ. ಸರ್ ಇದಕ್ಕೆ ಎಷ್ಟೆಷ್ಟು ಏಜ್ ಇರ್ಬೇಕ್ರಿ? ಮೇನ್ ಏನಂತಂದ್ ಹೇಳಿದ್ರೆ ಏಜ್ ಇಂಪಾರ್ಟೆಂಟ್ ಅಲ್ಲ, ಏಜ್ ಬಗ್ಗೆ ಹೇಳ್ಕೊಡ್ತೀನಿ ನಾನು ಇವಾಗ. ಏಜ್ ಎಷ್ಟಿರ್ಬೇಕು? 18ರಿಂದ 23 ವರ್ಷ ಇರಬೇಕು. ಇಂಡಿಯನ್ ಮಿಲಿಟರಿ ಸೇರಿದ್ರಿ ಅಂತಂದ್ ಹೇಳಿದ್ರೆ ನಿಮ್ದು ವಯಸ್ಸೇನಂತಂದ್ ಹೇಳಿದ್ರೆ 18ರಿಂದ 23 ವರ್ಷ ಇತ್ತು ಅಂತಂದ್ ಹೇಳಿದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. CDS ಎಕ್ಸಾಮ್ ವರ್ಷದಲ್ಲಿ 2 ಸಾರಿ, ಒಂದ್ಸರಿ ಕುತ್ಕೊಂಡು ಪ್ರಿಪೇರ್ ಆಯ್ತು ಅಂತಂದ್ ಹೇಳಿದ್ರೆ ಆರಾಮ ಕ್ಲಿಯರ್ ಆಗ್ಬಿಡುತ್ತೆ. ಅದಾದ ನಂತರ ಸರ್ ಇಂಡಿಯನ್ ನೇವಿ ಆಗ್ಬೇಕಂದ್ರೆ 18ರಿಂದ 23 ವರ್ಷ. ಸರ್ ಈಗ ಮತ್ ನನಗೆ ಮೆಸೇಜ್ ಆಗಕ್ ಹೋಗ್ಬೇಡ್ರಿ, ಸರ್ ನಂದು ಏಜ್ ಬರುತ್ತಿಲ್ರಿ, ಸರ್ ನಂದು 2002 ರೀ, ಈ ಏಪ್ರಿಲ್ 2ನೇ ತಾರೀಕು ಅಂತಂದ್ ಹೇಳಿ ನಂದು ಏಜ್ ಬರುತ್ತಿಲ್ರಿ ಅಂತ ಹಾಕಕ್ ಹೋಗ್ಬೇಡ್ರಿ. ಏಜ್ ಕ್ಯಾಲ್ಕುಲೇಟರ್ ಅಂತಂದ್ ಇರುತ್ತೆ ನೋಡ್ರಿ, ಏಜ್ ಕ್ಯಾಲ್ಕುಲೇಟರ್ ಅಂತಂದ್ ಇರುತ್ತೆ, ಅದನ್ನ ತೆಗಿರಿ. ಸೊ ಗೂಗಲ್ ಒಳಗಡೆ, ಸೊ ಅದ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಅಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ರಿ, ಅವಾಗ ನಿಮ್ದು ಏಜ್ ಗೊತ್ತಾಗತ್ತೆ. ಎಷ್ಟು? 21 ವರ್ಷ 8 ತಿಂಗಳು ಅಂತಂದಿತ್ತು ಅಂತಂದ್ ಹೇಳಿದ್ರೆ ನೀವು ಎಲಿಜಿಬಲ್. 22 ವರ್ಷ ಆಯ್ತು ಅಂತಂದ್ ಹೇಳಿದ್ರೆ ಎಲಿಜಿಬಲ್. ಏಜ್ ಕ್ಯಾಲ್ಕುಲೇಟರ್ ಒಳಗಡೆ ಚೆಕ್ ಮಾಡ್ರಿ, ನಿಮ್ ವಯಸ್ಸು ಎಷ್ಟೈತೆ ಅಂತ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನೀವು ಎಕ್ಸಾಮ್ಸ್ ಗಳನ್ನ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡ್ರಿ. ನೋಡ್ರ, ನಮ್ ಕರ್ನಾಟಕದಿಂದ ಜಾಸ್ತಿ ಜನ ಇವೆಲ್ಲ ಬರೆಯಂಗಿಲ್ಲ. ಕೆಲವೊಂದು ಎಕ್ಸಾಮ್ಸ್ ಗಳು ಹೆಂಗಿರ್ತಾವ ಅಂತಂದ್ ಹೇಳಿದ್ರೆ ಕರ್ನಾಟಕಕ್ಕೆ ಅಂತಂದ್ ಹೇಳಿ ಸಪರೇಟ್ ಆಗಿ ವೇಕೆನ್ಸಿಗಳು ಇರ್ತಾವ, ಅವೆಲ್ಲ ಸುಮ್ಮನೆ ಹೋಗ್ಬಿಡ್ತಾವ ರಿಟರ್ನ್. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬಿಟ್ರೆ ಅಪಾರ್ಚುನಿಟಿ. ಅದಾದ ನಂತರ ಇಂಡಿಯನ್ ನೇವಿ ಒಳಗಡೆ ನೋಡ್ರಿ 20ರಿಂದ 24 ವರ್ಷದವರೆಗೂ ಬರಿಬಹುದು. ಇಲ್ಲಿ ಮತ್ತೆ ಒಂದ್ ವರ್ಷ ಎಕ್ಸ್ಟ್ರಾ, 20ರಿಂದ 24 ವರ್ಷ. ಅದಾದ ನಂತರ ನೆಕ್ಸ್ಟ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತಂದಿರುತ್ತೆ, OTA. ಸೊ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಒಳಗಡೆ ಇರುತ್ತೆ.
ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಹುಡುಗಿರು, ಇಲ್ಲಿ ಹುಡುಗಿರು ಸೇರ್ಬೋದು, ಅದಾದ ನಂತರ ಹುಡುಗರು ಸೇರ್ಬೋದು, ಬೋತ್. ಸೊ ಹುಡುಗಿರು ಕೂಡ ಏನಂತಂದ್ ಹೇಳಿದ್ರೆ CDS ಎಕ್ಸಾಮ್ ಅನ್ನ ಬರೀಬಹುದು. ಸೊ ಅವ್ರ ಏನಂತಂದ್ ಹೇಳಿದ್ರೆ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಗೆ ಹೋಗ್ತಾರೆ. ವಯಸ್ಸು ಎಷ್ಟು ಅಂತಂದ್ ಹೇಳಿದ್ರೆ 19ರಿಂದ 25 ವರ್ಷ ನೋಡ್ರಿ. ಅಂದ್ರ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 18ರಿಂದ 25 ವರ್ಷದವರೆಗೂ ಎಕ್ಸಾಮ್ ಬರಿಬಹುದು. ಸೊ ನಿಮ್ದು ವಯಸ್ಸು 23 ಒಳಗೆ ಇತ್ತಂತಂದ್ ಹೇಳಿದ್ರೆ IMA ಬರಿಬಹುದು, ಮಿಲಿಟರಿ ಆರ್ಮಿದು. 23 ಒಳಗೆ ಇತ್ತಂತಂದ್ ಹೇಳಿದ್ರೆ ನೇವಿ ಬರಿಬಹುದು. 24 ಒಳಗಡೆ ಇತ್ತಂತಂದ್ ಹೇಳಿದ್ರೆ ಏರ್ಫೋರ್ಸ್ ಬರಿಬಹುದು. ಅದಾದ್ರೆ 25 ಒಳಗೆ ಇತ್ತಂದ್ರೆ OTA ಬರಿಬಹುದು. ಸೊ 25 ವರ್ಷ ತನಕ ಏನಂತಂದ್ ಹೇಳಿದ್ರೆ ನೀವು ಎಕ್ಸಾಮ್ ಬರಿತಾನ ಹೋಗ್ಬೋದು. ಯಾವಾಗಾದ್ರೂ ಒಂದ್ಸರಿ ಕ್ಲಿಯರ್ ಆಗೇ ಆಗತ್ತೆ, ಸ್ವಲ್ಪ ಲೇಟ್ ಆದ್ರೂ ಕೂಡ. ಇದೇನಂತಂದ್ ಹೇಳಿದ್ರೆ ನಮ್ದು ಏಜ್ ಆಯ್ತು. ನೆಕ್ಸ್ಟ್ ಇನ್ನೂ ಐತೆ, ಕೇಳಿಸ್ಕೊಡ್ರಿ ಕರೆಕ್ಟ್ ಆಗಿ. ಇನ್ನು ಎಜುಕೇಶನ್ ಏನೇನ್ ಬೇಕು, ಅದಾದ ನಂತರ ಎಕ್ಸಾಮ್ಸ್ ಯಾವ ತರ ಇರುತ್ತೆ ಎಲ್ಲಾನು ಹೇಳ್ಕೊಡ್ತೀನಿ. ಎಲ್ರಿಗೂ ಶೇರ್ ಮಾಡ್ರೋ, ಪ್ರತಿಯೊಂದು ಎಕ್ಸಾಮ್ಸ್ ಗಳ ಬಗ್ಗೆ ಹೇಳ್ಕೊಡ್ತೀನಿ, ನೀವು ಪ್ರಿಪೇರ್ ಆಗ್ತಾ ಹೋಗ್ಬೇಕಷ್ಟೆ. ಇನ್ನೊಂದೇನಂತಂದ್ ಹೇಳಿದ್ರೆ ಆರ್ಮಿ ಅದಾದ ನಂತರ ನೇವಿ ಏರ್ಫೋರ್ಸ್ ಒಳಗಡೆ ಈಗ ಏನ್ ಹೇಳ್ತೀನಲ್ಲ ಎಕ್ಸಾಮ್ಸ್ಗಳು ವರ್ಷದಲ್ಲಿ 2 ಸರಿ ಕರೀತಾರ. ಈಗ ಫಾರ್ ಎಕ್ಸಾಂಪಲ್ ಆರ್ಮಿ ಏರ್ಫೋರ್ಸ್ ಒಳಗಡೆ ಆಫ್ಕಾಟ್ ಅಂತ ಹೇಳಿ ಬರುತ್ತೆ. ಆಫ್ಕಾಟ್ ಎಕ್ಸಾಮ್ ಆಫೀಸರ್ಸ್ ಆಗಿ ಜಾಯ್ನ್ ಆಗೋದು. ಇದನ್ನ ಬಿಟ್ಟು ಮತ್ತೆ CDS ಎಕ್ಸಾಮ್ ಬಿಟ್ಟು ಮತ್ತೆ ಆಫೀಸರ್ಸ್ ಆಗುವಂತ ಥಿಂಗ್ಸ್ ಗಳು ಬಾಳ ಇದಾವ. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ಒಂದ್ಸರಿ ಅಂದ್ರ ಫೆಬ್ರವರಿ ಮಾರ್ಚ್ ಅಲ್ಲಿ ಒಂದ್ಸರಿ, ಅದಾದ ನಂತರ ಅಕ್ಟೋಬರ್ ನವೆಂಬರ್ ಅಲ್ಲಿ ಒಂದ್ಸರಿ ಏನಂತಂದ್ ಹೇಳಿದ್ರೆ ಈ ತರ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಆ ಟೈಮಲ್ಲಿ 2 ಎಕ್ಸಾಮ್ಸ್ ಗಳು ಬರ್ತಾವ. ಈಗ ನೋಡ್ರ, ಈಗ ಮತ್ತೊಂದ್ ಏನಂತಂದ್ ಹೇಳಿದ್ರೆ TGC ಅಂತ ಕರೆದಿದ್ದಾನೆ. ಮೇ 30ನೇ ತಾರೀಕು ಲಾಸ್ಟ್ ಡೇಟ್ ಐತೆ ಅಪ್ಲಿಕೇಶನ್ ಹಾಕಿ, TGC ಅಂತಂದ್ ಹೇಳಿ. ಅದಾದ ನಂತರ TES ಅಂತಂದ್ ಹೇಳಿ ಕರೆದಿದ್ದಾನೆ. ಸೊ ಅದ ನಂತರ ಟೆಕ್ನಿಕಲ್ ಎಂಟ್ರೆನ್ಸ್ ಸ್ಕೀಮು, ಇಂಜಿನಿಯರಿಂಗ್ಸ್ ಅವ್ರು ಇವರೆಲ್ಲ ಹಾಕ್ಬೋದು. ಅದನ್ನ ಹೋಗಿ ಅಪ್ಲಿಕೇಶನ್ ಚೆಕ್ ಮಾಡ್ರಿ, ಇಂಡಿಯನ್ ಆರ್ಮಿ ಒಳಗಡೆ ನಿಮ್ಗೆ ಅಲ್ಲಿ ಡೀಟೇಲ್ ಎಲ್ಲ ಸಿಗುತ್ತೆ. ನೀವು ಇನ್ನು ನೋಡ್ತೀರಿ ಸರ್ ನಾವು ಹಾಕ್ತಿವ್ರಿ, ಇಂಜಿನಿಯರ್ಸ್ ಅದೀವಿ ನಾವು ನೋಡ್ತೀವಿ ಅಂತಂದ್ ಹೇಳಿದ್ರೆ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕ್ತೀನಿ. ಈಗ ಏಜ್ ಬಗ್ಗೆ ಕ್ಲಿಯರ್ ಆಯ್ತಾ? ಇನ್ ನೋಡ್ರಿ ಸರ್, ಎಜುಕೇಶನ್ ರೀ, ಆರ್ಟ್ಸ್ ಮಾಡಿರ್ಬೋದು, ಕಾಮರ್ಸ್ ಮಾಡಿರ್ಬೋದು, ಅದಾದ ನಂತರ ನೆಕ್ಸ್ಟ್ ಸೈನ್ಸ್ ಮಾಡಿ ನೀವು ಯಾವ್ದಾದ್ರು ಡಿಗ್ರಿ ಮುಗಿಸಿದ್ರೆ ನೀವು ಯಾವ್ಯಾವ ಎಕ್ಸಾಮ್ಸ್ಗಳನ್ನ ಯಾವ್ಯಾವ್ದಕ್ಕೆ ಎಲಿಜಿಬಲ್ ಇದ್ದೀರಿ, OTA ಮತ್ತು ಇಂಡಿಯನ್ ಮಿಲಿಟರಿಗೆ, ಇಂಡಿಯನ್ ಆರ್ಮಿಗೆ ಇವೆರಡಕ್ಕೂ ಏನಂತಂದ್ ಹೇಳಿದ್ರೆ ಈ ಎರಡಕ್ಕೂ ನೀವು ಅಂದ್ರೆ ಪೋಸ್ಟ್ ನೀವು ಈ ಒಂದೇ ಸರಿ ಎಕ್ಸಾಮ್ ಬರೋದು. ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ನೀವು ಎಲಿಜಿಬಲ್ ಇರೋದು ಇಂಡಿಯನ್ ಆರ್ಮಿ ಆಫೀಸರ್ಸ್ ಆಗಕ್ಕ. ಅದಾದ ನಂತರ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಏನಂತಂದ್ ಹೇಳಿದ್ರೆ ನೀವು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾರು ಮಾಡಿದವರು ಎಲ್ಲರೂ ಏನಂತಂದ್ ಹೇಳಿದ್ರೆ ಜಸ್ಟ್ ಡಿಗ್ರಿ ಮುಗಿದಿದ್ರೆ ಸಾಕು, ನೀವೆಲ್ಲ ಎಲಿಜಿಬಲ್ ಇದೀರಿ. ಬಟ್ ಆದ್ರೆ ಇಂಡಿಯನ್ ನೇವಿ ಒಳಗಡೆ ಸೇರ್ಬೇಕಂದ್ರೆ ಆಫೀಸರ್ಸ್ ಆಗಿ ನಿಮ್ದು ಇಂಜಿನಿಯರಿಂಗ್ ಮುಗಿದಿರ್ಬೇಕು. ಅದಾದ ನಂತರ ಇಂಡಿಯನ್ ಏರ್ಫೋರ್ಸ್ ಒಳಗಡೆ ಸೇರ್ಬೇಕಂತಂದ್ ಹೇಳಿದ್ರೆ ಏರ್ಫೋರ್ಸ್ ಆಫೀಸರ್ಸ್ ಆಗ್ಬೇಕಂತಂದ್ ಹೇಳಿದ್ರೆ ಇಂಜಿನಿಯರಿಂಗ್ ಆಗಿರ್ಬೋದು. ಸೈನ್ಸ್ ಅಂಡ್ ಮ್ಯಾಥ್ಸ್ ಅಂದ್ರೆ ಫಿಸಿಕ್ಸ್ ಇವೆಲ್ಲ ಇರ್ತಾವಲ್ಲ, ಇದ್ರ ರಿಲೇಟೆಡ್ ಯಾವ್ದಾದ್ರು ಡಿಗ್ರಿ ಆಗಿರ್ಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ BSc MSc ಅಲ್ಲೆಲ್ಲ ಸೈನ್ಸ್ ರಿಲೇಟೆಡ್ ಬರ್ತಾವಲ್ಲ, ಆ ತರ ಯಾವ್ದಾದ್ರು ಡಿಗ್ರಿ ಆದ್ರೂ ಕೂಡ ನೀವೇನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಇವನ್ ಮೆಡಿಕಲ್ದವ್ರು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಮೆಡಿಕಲ್ ಓದೋರು ಕೂಡ ಏನಂತಂದ್ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಸ್ ಗಳನ್ನ ಬರಿಬಹುದು. ಕ್ಲಿಯರ್ ಆಯ್ತಾ ಎಲ್ರಿಗೂ? ಯಾವ್ದಾದ್ರು ಡಿಗ್ರಿ ಅಂದ್ರೆ ಸೈನ್ಸ್ ಮಾಡಿದವ್ರು ಎಲ್ಲ ಮಾಡ್ಬೋದು, ಬಟ್ ಆದ್ರೆ ಬೇರೆ ಆರ್ಟ್ಸ್ ಕಾಮರ್ಸ್ ಮೇಲೆ ಏನ್ ಡಿಗ್ರಿ ಮಾಡಿರ್ತಾರಲ್ಲ, ನೀವು ಇಂಡಿಯನ್ ಆರ್ಮಿಗೆ ಮತ್ತು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಗೆ ಅಲ್ಲಿ ಆಫೀಸರ್ಸ್ ಗಳಾಗಿ ನೀವು ಸೆಲೆಕ್ಷನ್ ಆಗ್ಬೋದು. ನಿಮ್ಗೆ 2 ಎಲಿಜಿಬಲ್ ಇರುತ್ತೆ. ಒಂದೇ ಎಕ್ಸಾಮ್ ಪಾಸ್ ಆಗಿ ಏನಂತಂದ್ ಹೇಳಿದ್ರೆ ಡಿವೈಡ್ ಮಾಡ್ಕೊಂತ ಹೋಗ್ತಾರೆ. ಅಂದ್ರೆ ನೀವು ಅಲ್ಲಿ ಇದು ಕೊಡ್ಬೇಕಾಗತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ನಂದೇನಪ್ಪಾ ಅಂತಂದ್ ಹೇಳಿದ್ರೆ ಸೈನ್ಸ್ ಮಾಡಿದನಂದ್ರೆ ನಾನು ಇಂಡಿಯನ್ ಏರ್ಫೋರ್ಸ್ ಕೊಡ್ತೀನಿ, ಸೆಕೆಂಡ್ ನಾನು ನೇವಿ ಕೊಡ್ತೀನಿ, ಥರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆರ್ಮಿ ಕೊಡ್ತೀನಿ, ಫೋರ್ತ್ ಏನ್ ಕೊಡ್ತೀನಿ ಅಂದ್ರೆ OTA ಕೊಡ್ತೀನಿ. ಈ ತರ ಹಿಂಗಿರುತ್ತೆ. ಸೊ ನೀವು ಯಾವ್ದಾದ್ರು ಬ್ಯಾಚುಲರ್ ಡಿಗ್ರಿ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಫಸ್ಟ್ ಪ್ರಿಫರೆನ್ಸ್ ನೀವೇನ್ ಕೊಡ್ಬೇಕು? ಆರ್ಮಿ ಕೊಡ್ಬೇಕು. ಸೆಕೆಂಡ್ ಪ್ರಿಫರೆನ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ OTA ಕೊಡ್ಬೇಕು. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಮುಂದೆ ಆಪ್ಷನ್ ಬರಂಗಿಲ್ಲ, ಇವು 2 ಇರ್ತಾವ ಬೇರೆ ಡಿಗ್ರಿ ಮಾಡಿದವ್ರಿಗೆ, ಆರ್ಟ್ಸ್ ಕಾಮರ್ಸ್ ಮಾಡಿದವ್ರಿಗೆ. ಸೊ ಈ ತರ ಏನಂತಂದ್ ಹೇಳಿದ್ರೆ ಜಸ್ಟ್ ಒಂದ್ ಎಕ್ಸಾಮ್, ಬೇರೆ ಬೇರೆ ಹುದ್ದೆಗಳು ಅಂತಂದ್ ಹೇಳಿ. ಸೊ ಎಲ್ರಿಗೂ ಎಜುಕೇಶನ್ ಏನು ಅಂತಂದ್ ಹೇಳಿ ಅರ್ಥ ಆಯ್ತು? ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ನಿಮ್ ಸುತ್ತಮುತ್ತ ಚಿಕ್ಕ ಮಕ್ಕಳು ಇರ್ತಾರ, ಅಂದ್ರೆ 10th ಮುಗಿಸಿದವರು. ಸೊ ಅವ್ರು ಆರ್ಮಿ ಸೇರ್ಬೇಕಂತ ಬಾಳ ಆಸೆ ಇರುತ್ತ, ಬಾಳ ಶಾನೆ ಇರ್ತಾರ. ಅಂತವ್ರಿಗೆಲ್ಲ ಕಳ್ಸುದ್ ಬರೋ, ಅವ್ರ ಮನ್ಯಾಗಿನಾರ ಕಳ್ಸುದ್ ಬರೋ, ವಿಡಿಯೋಸ್ ಗಳನ್ನ ನೋಡ್ತಾರ. ಸೊ ಅದಾದ ನಂತರ ಅವ್ರೇನಪ್ಪಾ ಅಂತಂದ್ ನಿಮ್ಗ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಬೇರೆಯವ್ರಿಗೆ ಏನಂತಂದ್ ಹೇಳಿದ್ರೆ ಪ್ರೋತ್ಸಾಹ ಮಾಡ್ಬೇಕು. ಸೊ ಅವಾಗ ಏನಂತಂದ್ ಹೇಳಿದ್ರೆ ಅದ್ ಖುಷಿನೇ ಬೇರೆ. ಈಗ ನಾನ್ ನಿಮ್ಗೆ ಹೇಳ್ಕೊಡಕತ್ತಲ್ಲ ಹಂಗೆ. ಎಸ್, ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ಸ್ ಗಳು ಎಲ್ಲೆಲ್ಲಿ ಬರ್ತಾವ, ಇದೊಂದು ಬಹಳ ಇಂಪಾರ್ಟೆಂಟ್ ಎಲ್ಲಾ ಹುಡುಗರಿಗೆ. ಈಗ ಎಕ್ಸಾಮ್ ಸೆಂಟರ್ ಸ್ವಲ್ಪ ಎಲ್ಲರ ದೂರ ಬಂತಂದ್ರೆ ಹೇಳಿದ್ರೆ ಆ ಎಕ್ಸಾಮ್ ನ ಬರಂಗಿಲ್ಲ, ಎಲ್ರು ಹಂಗ ಥಿಂಕ್ ಮಾಡ್ತಿರ್ತಾರಲ್ಲ, ಎಲ್ರು ಅದೇ ತರ ಥಿಂಕ್ ಮಾಡ್ತಿರ್ತಾರ. ಮೊದ್ಲು ಎಕ್ಸಾಮ್ ಹಾಕ್ಬೇಕು. ಒಂದು ಬೆಂಗಳೂರು ಇರುತ್ತೆ, ಅದಾದಂದ್ರೆ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಧಾರವಾಡ. ಇವೆರಡು ಏನಂತಂದ್ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಕ್ಸಾಮ್ ಸೆಂಟರ್ಗಳು CDS ಎಕ್ಸಾಮ್ಗೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹೈಟ್ ಎಷ್ಟ್ ಇರ್ಬೇಕು ಮೇನ್. ಇನ್ನೊಂದು ಇಂಪಾರ್ಟೆಂಟ್ ಹೈಟ್. ಸರ್ ಹೈಟ್ ಎಷ್ಟ್ ಇರ್ಬೇಕ್ರಿ? ಹುಡುಗರಿಗೆ ಏನಂತಂದ್ ಹೇಳಿದ್ರೆ 157.5 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು.
ನೋಡ್ರಿ ಸರ್ ಇವಾಗ ನಂಗೆ 170 ಸೆಂಟಿಮೀಟರ್ ಇಲ್ರಿ, ಸೊ ನಾನು ಸೋಲ್ಜರ್ ಆಗಿ ಸೆಲೆಕ್ಷನ್ ಆಗ್ಲಿಲ್ರಿ, ಆಫೀಸರ್ ಆಗು ಅವ್ರ ಮ್ಯಾಲ 157.5 ಸೆಂಟಿಮೀಟರ್ ಅಂತಂದ ಹೇಳಿದ್ರೆ ಹುಡುಗರಿಗೆ, ಹುಡುಗಿರಿಗೆ 152, ಹುಡುಗಿರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ 152 ಸೆಂಟಿಮೀಟರ್ ಇದ್ರೆ ನೀವು ಆಫೀಸರ್ಸ್ ಆಗ್ಬೋದು. ಅದಾದ ನಂತರ ಸರ್ ನೆಕ್ಸ್ಟ್ ಎಕ್ಸಾಮ್ ಹೆಂಗಿರತ್ರಿ, ಎಕ್ಸಾಮ್ ಹೆಂಗಿರತ್ತ, ಸೊ ಎಕ್ಸಾಮ್ ಪ್ರೊಸೆಸ್ ಹೆಂಗಿರತ್ತಪ್ಪ ಅಂತಂದ ಹೇಳಿದ್ರೆ ಇವಾಗ್ಲೇ ಹೇಳ್ತೀನಿ ಕೇಳ್ರಿ. ಫಸ್ಟ್ಗೆ ಎಕ್ಸಾಮ್ ಇರ್ತೈತೆ, ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದ್ರಿ ಅಂತಂದ ಹೇಳಿದ್ರೆ SSB ಇಂಟರ್ವ್ಯೂ ಇರುತ್ತೆ. ನಾನು ಆಲ್ರೆಡಿ ಅದ್ರ ಮೇಲೆ SSB ಇಂಟರ್ವ್ಯೂ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಆ ವಿಡಿಯೋನ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಏನಂತಂದ ಹೇಳಿದ್ರೆ ಮೆಡಿಕಲ್ ಇರುತ್ತೆ. ಮೆಡಿಕಲ್ ಮುಗಿದ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ, ಅಂದ್ರೆ ರಿಸಲ್ಟ್ ಬಿಡ್ತಾರೆ. ಇದು ಸ್ಟೆಪ್ ಬೈ ಸ್ಟೆಪ್ ಏನಂತಂದ ಹೇಳಿದ್ರೆ ಈ ಎಕ್ಸಾಮ್ ಆದ ನಂತರ ಪ್ರೊಸೆಸ್ ನಿಮ್ಗೆ. ಈ ಎಕ್ಸಾಮ್ಸ್ ಅಲ್ಲಿ ಏನೇನಿರುತ್ತೆ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಇದ್ ನೋಡ್ರಿ, ಆ ಇಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಇದೇನೈತಲ್ಲ OTA ಅಷ್ಟೇ ಯಾರು ಹಾಕಿರ್ತಿರಲ್ಲ OTA, ಅವ್ರ ಏನಂತಂದ ಹೇಳಿದ್ರೆ ಇಂಗ್ಲಿಷು GK ಪೇಪರ್ ಬರೀತಾರ. ಆಕ್ಚುಲಿ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 3 ಪೇಪರ್ ಇರೋದು. ಈಗ ಸೈನ್ಸ್ ಆಗಿರ್ತಾರಲ್ಲ, ಸೈನ್ಸ್ ಆದವ್ರು ಏನಂತಂದ ಹೇಳಿದ್ರೆ ನೀವು ಏರ್ಫೋರ್ಸ್ ಅದಾದ ನಂತರ ನೇವಿ ಎಲ್ಲ ಹಾಕಿರ್ತೀರಿ, ಅವಾಗ ನೀವು 3 ಎಕ್ಸಾಮ್ಸ್ ಬರೀಬೇಕಾಗತ್ತ, ಇಂಗ್ಲಿಷು GK ಮತ್ತು ಮ್ಯಾಥಮೆಟಿಕ್ಸ್. ಆರ್ಮಿ ಸಾರಿ ಏರ್ಫೋರ್ಸ್ ಮತ್ತು ನೇವಿ ಹೋಗೋರು. ಬಟ್ ಆದ್ರೆ ಸರ್ ಇವಾಗ ನಂದು ಆರ್ಟ್ಸ್ ಆಗೈತ್ರಿ, ಕಾಮರ್ಸ್ ಆಗೈತಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ, ಆರ್ಟ್ಸ್ ಆಗೈತ್ರಿ, ಕಾಮರ್ಸ್ ಆಗೈತ್ರಿ, ನಾನು ಓನ್ಲಿ ಏನಂತಂದ ಹೇಳಿದ್ರ ಆರ್ಮಿಗೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ ಹೇಳಿದ್ರೆ OTA ಅಷ್ಟ ಹಾಕಿದೇನ್ರಿ ಅಂತಂದಿರುತ್ತಲ್ಲ. ಸೊ ಈ ತರ ಇರ್ತೈತಲ್ಲ, ಸೊ ಆರ್ಮಿ ಹಾಕಿರನೇ ಇರ್ತಿರಲ್ಲ, ನೀವು 3 ಎಕ್ಸಾಮ್ಸ್ ಬರಿಬೇಕಾಗತ್ತ ನೋಡ್ರಿ. ಆರ್ಮಿ, ನೇವಿ, ಏರ್ಫೋರ್ಸ್ ಆಗ್ದವ್ರು ಇಂಗ್ಲಿಷ್ ಪೇಪರ್ ಬರಿಬೇಕು 100 ಮಾರ್ಕ್ಸ್ದು, GK ಪೇಪರ್ ಬರಿಬೇಕು 100 ಮಾರ್ಕ್ಸ್ದು, ಅದಾದ ನಂತರ ಮ್ಯಾಥಮೆಟಿಕ್ಸ್ ಬರಿಬೇಕು 100 ಮಾರ್ಕ್ಸ್. ಒಂದ ದಿನ ನಡೆಯುತ್ತೆ ಎಕ್ಸಾಮ್, ಒಂದ ದಿನದಾಗ ಏನಂತಂದ ಹೇಳಿದ್ರೆ ಕಂಪ್ಲೀಟ್ ಆಗತ್ತ. ಬಟ್ ಆದ್ರೆ ಸರ್ OTA ಹಾಕಿರ್ತಿರಲ್ಲ, ನೀವು ಇದನ್ನ ಯಾವ್ದು ಹಾಕಿರಂಗಿಲ್ಲ. ಆರ್ಮಿ OTA ಹಾಕಿದವರು ಕೂಡ 3 ಬರಿಬೇಕು, ಯಾಕಂತಂದ ಹೇಳಿದ್ರೆ ಆರ್ಮಿ ಒಳಗಡೆ ಮ್ಯಾಥಮೆಟಿಕ್ಸ್ ಬರ್ತೈತೆ. ಸರ್ ನಾವು ಓನ್ಲಿ ಹುಡುಗಿರ್ ಅಂತ ಇರ್ತಾರಲ್ಲ, ಹುಡುಗಿರು ಏನಂತಂದ ಹೇಳಿದ್ರೆ OTA ಅಷ್ಟು ಹಾಕಿರ್ತಾರಲ್ಲ, ಅವ್ರು ನಿಮ್ಗೆ ಏನಂತಂದ ಹೇಳಿದ್ರೆ ಇದ್ರಲ್ಲಿ ಲಾಸ್ಟ್ ಎಕ್ಸಾಮ್ ಬರೋಂಗಿಲ್ಲ, ನೀವು ಮ್ಯಾಥ್ಸ್ ಎಕ್ಸಾಮ್ ನಿಮ್ಗೆ ಇದು ಇರಂಗಿಲ್ಲ. ಓನ್ಲಿ ಇಂಗ್ಲಿಷ್ ಮುಂಜಾನೆ ಅದಾದ ನಂತರ ಮಧ್ಯಾಹ್ನ GK ಬರೆದು ಬಂದ್ಬಿಡ್ಬೇಕು ನೀವು. ಆತರ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ OTA ದವ್ರಿಗೆ ಏನಂತಂದ ಹೇಳಿದ್ರೆ 2 ಎಕ್ಸಾಮ್ ಕನ್ಸಿಡರ್ ಮಾಡ್ತಾರ. ಇವನ್ ನೀವು OTA ಸೆಲೆಕ್ಷನ್ ಆಗ್ಬೇಕಂದ್ರೆ ಕೂಡ ಆರ್ಮಿ ಆಗಿರ್ಬೋದು, ಅಂದ್ರೆ ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ನೀವು ಯಾವ್ದೇ ಆಗಿರ್ಬೋದು, ನಿಮ್ಗೆ ಎಲ್ಲಾದ್ರೂ ಫಸ್ಟ್ ಪ್ರಿಫರೆನ್ಸ್ ನೀವೆಲ್ಲಾದ್ರೂ OTA ಕೊಟ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಕನ್ಸಿಡರ್ ಮಾಡೋ ಪೇಪರ್ ಎಕ್ಸಾಮ್ಸ್ ಅಂದ್ರೆ ಮಾರ್ಕ್ಸ್ ಎಷ್ಟು ಅಂತಂದ ಹೇಳಿದ್ರೆ ಓನ್ಲಿ 2 ಪೇಪರ್ ಕನ್ಸಿಡರ್ ಮಾಡ್ತಾರೆ ಫಸ್ಟ್ಗೆ. ಯಾವುದು ಇಂಗ್ಲಿಷು ಮತ್ತು GK 2 ಕನ್ಸಿಡರ್ ಮಾಡಿ ಅಂತಂದ ಹೇಳಿದ್ರೆ ನಿಮ್ದು ಶಾರ್ಟ್ ಲಿಸ್ಟ್ ಮಾಡ್ತಾರ ಇಂಟರ್ವ್ಯೂಗೆ, SSB ಇಂಟರ್ವ್ಯೂಗೆ. ಆರ್ಮಿ, ನೇವಿ, ಏರ್ಫೋರ್ಸ್ ಬಂತಂದ ಹೇಳಿದ್ರೆ 3 ಅಂದ್ರೆ 3 ಏನಪ್ಪಾ ಅಂತಂದ ಹೇಳಿದ್ರೆ ಮಾರ್ಕ್ಸ್ ಬಂದಿರ್ತಲ್ಲ ಅದ್ರ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಇದೇನಂತಂದ ಹೇಳಿದ್ರೆ ನಿಮ್ಗ CDS ಎಕ್ಸಾಮು ಯಾರ್ಯಾರಿಗೆ ಎಲಿಜಿಬಿಲಿಟಿ ಐತಿ ಯಾರ್ಯಾರಿಗಿಲ್ಲ ಅಂತಂದ್ ನೋಡ್ರಿ. ಸೊ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, BSc ಆಗಿರ್ಬೋದು, ಯಾವ ಬೇಕಾದ ಡಿಗ್ರಿ ಮುಗಿದಿರ್ಬೇಕು, ಅವರೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಆರ್ಮಿ ಒಳಗಡೆ OTA ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಆಫೀಸರ್ಸ್ ಆಗ್ಬೋದು. ಸರ್ ಸೈನ್ಸ್ ಮುಗ್ದಿತ್ರಿ, ಸೈನ್ಸ್ ರಿಲೇಟೆಡ್ ಡಿಗ್ರಿಗಳು ಮುಗ್ದಿದ್ದು ಅಂತಂದ ಹೇಳಿದ್ರೆ ನೀವು ಆರ್ಮಿ, ನೇವಿ, ಏರ್ಫೋರ್ಸ್, OTA ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಆಫೀಸರ್ಸ್ ಆಗ್ಬೋದು. ಒಂದು ಬೆಸ್ಟ್ ಅಪಾರ್ಚುನಿಟಿ. ಸೊ ವರ್ಷದಲ್ಲಿ 2 ಸಾರಿ ಎಕ್ಸಾಮ್ಸ್ ಗಳನ್ನ ಕರೀತಾರ, ಒಂದ್ಸರಿ ಟ್ರೈ ಮಾಡ್ರಿ, ಏನಾಗಂಗಿಲ್ಲ. ಒಂದ್ ಸ್ವಲ್ಪ ತರಾಸ್ ತಗೊಂಡು ಓದೋದಿರುತ್ತೆ, ಸೊ ಮಾಡ್ರಿ. ಅದಾದ ನಂತರ ಇದ್ರ ಜೊತೆಗೆ ಇನ್ನೂ ಹಲವಾರು ಎಕ್ಸಾಮ್ಸ್ ಗಳು ಬರ್ತಾವ. ನಾನು ಹೇಳಿದೆ 50 ರಿಂದ 60 ಎಕ್ಸಾಮ್ಸ್ ಗಳು ಬರ್ತಾವ. ನಾನ್ ಆ ವಿಡಿಯೋಸ್ ಗಳನ್ನ ಒಂದ್ ವೀಕ್ ಒಳಗಡೆ, ಈ ವೀಕ್ ಒಳಗಡೆ ಏನಂತಂದ ಹೇಳಿದ್ರೆ ಎಲ್ಲಾನು ಅಪ್ಲೋಡ್ ಮಾಡ್ತೀನಿ. ಯಾವ್ಯಾವ ಎಕ್ಸಾಮ್ಸ್ ಏನೇನು ಸೈಡ್ ಬರ್ದಿಟ್ಕೊಡ್ರಿ, ನೀವು ಯಾವ್ದಕ್ಕೆ ಎಲಿಜಿಬಲ್ ಇದೀರಿ ಅಂತಂದ ಹೇಳಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಮೊದಲು ಶೇರ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಆಗ್ರಿ.